ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕಾಯಿ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಬಂದು ಏನು ಮಾಡಿದ್ದೀನಪ್ಪ ಅಂತಂದ್ರೆ, ಇದು 3 ರಿಂದ 4 ತಿಂಗಳು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜು ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು 1 kg ಟೊಮೆಟೊ ಕ್ಲೀನ್ ಮಾಡಿ ತೊಳೆದು ಕಾಟನ್ ಅರ್ಬಿಯಿಂದ ಒರೆಸಿ ಎಲ್ಲ ಇಟ್ಟು ಕಟ್ ಮಾಡಿದ್ದೀನಿ. ಇದರಲ್ಲಿ ನೀರು ಇರಬಾರ್ದು ಯಾವುದೇ ಕಾರಣಕ್ಕೂ. ಅಂದರೆ ಈ ಟೊಮೆಟೊ ನೀರೆಲ್ಲ ನಾವು ಹೊರಗಡೆ ತೊಳೆದಿರ್ತೀವಿ ನೋಡಿ, ಆ ನೀರು ಇರಬಾರ್ದು. ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಯಾಕಪ್ಪ ಅಂದರೆ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ನಾನು. ಗೊಜ್ಜು ಅಥವಾ ತೊಕ್ಕು ಅನ್ಬೋದು. ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವು 3-4 ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲಿ ಇದಕ್ಕೆ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನೋಡಿ ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಎಣ್ಣೆ ಸ್ವಲ್ಪನೇ ಜಾಸ್ತಿ ಬೇಕಾಗುತ್ತೆ ನಮಗೆ. ಈಗ ಎಣ್ಣೆ ಕಾದಿದೆಯಲ್ಲ, ಇದಕ್ಕೆ ನೋಡಿ ಕಟ್ ಮಾಡಿ ಇಟ್ಟಿರೋಂಥ ಟೊಮೆಟೊನ ನಾನು ಹಾಕ್ತೀನಿ. ಈಗ ನೀರು ಸಮೇತನ ಹಾಕಬೇಕಾಗತ್ತೆ. ನೋಡಿ, ಇಲ್ಲಿ ಹಾಕುವಾಗ ಸ್ವಲ್ಪ ಹುಷಾರಿಂದ ಹಾಕಿ, ಯಾಕಂದ್ರೆ ಕಾದಿರುತ್ತೆ. ಇದು ಟೊಮೆಟೊ ನೀರೆಲ್ಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಈಗ ಇದನ್ನ ಎಣ್ಣೆಯಲ್ಲಿ 1-2 ನಿಮಿಷ ನಾನು ಹೀಗೆ ಇದನ್ನ ತಿರುಗಿಸ್ತಾ ಹೋಗ್ತೀನಿ. ನೋಡಿ, ಎಣ್ಣೆಯಲ್ಲಿ ಸ್ವಲ್ಪ 1-2 ನಿಮಿಷ ಇದು ಈಗ ಫ್ರೈ ಆಗಿದೆ. ಇದಕ್ಕೆ ನಾವೀಗ ಏನು ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, ನೋಡಿ ಇಲ್ಲಿ ಇದನ್ನು ಕೂಡ ಇದರೊಳಗಡೆ ನಾವು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಇದಕ್ಕೆ ನಾನೀಗ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನೀಗ, ಯಾಕಂದರೆ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ, ಕಲ್ಲುಪ್ಪನ 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ಈಗ ಇದನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಇದನ್ನು ಮಿನಿಮಮ್ 20 ರಿಂದ 25 ನಿಮಿಷ ಇದನ್ನು ನಾನು ಹೀಗೆ ಬೇಯಿಸ್ತಾ ಹೋಗ್ತೀನಿ. ಇದು ಇಷ್ಟು 1 kg ಇರುವಂಥ ಟೊಮೆಟೊ ನಮಗೆ ಒಂದು ಅರ್ಧ kg ಹತ್ತಿರ ಬರಬೇಕು. ಇದು ಎಲ್ಲ ನಮಗೆ ಟೊಮೆಟೊ ಮೆತ್ತಗಂದರೆ ಮೆತ್ತಗಾಗಬೇಕು. ಅಲ್ಲಿವರೆಗೆ ಇದನ್ನು ನಾನೀಗ ಬೇಯಿಸ್ಕೊತೀನಿ. ಮತ್ತೆ ತೋರಿಸಿ. ನೋಡಿ, ಇದೊಂದು 15 ನಿಮಿಷ ಆಗಿದೆ, ಇಷ್ಟಾಗಿದೆ. ಈಗ ಇದು ಇನ್ನೊಂದು 5 ನಿಮಿಷ ನಾನು ಇದನ್ನು ಮಾಡ್ತೀನಿ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ನೋಡಿ, 20 ನಿಮಿಷ ಆಗಿದೆ. ಈಗ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ಈಗ 20 ನಿಮಿಷ ಫುಲ್ ಆಯಿತು. 20 ರಿಂದ 25 ನಿಮಿಷ ಆಗಬೇಕಾಗತ್ತೆ ಬೇಯಿಸ್ಲಿಕ್ಕೆ. ಈಗ ತಣ್ಣಗಾಗಲಿಕ್ಕೆ ಫುಲ್ಲು ತಣ್ಣಗಾಗಬೇಕು, ಯಾಕಂದರೆ ಮಿಕ್ಸಿ ಮಾಡೋದ್ರಿಂದ ಇದನ್ನು ಇಲ್ಲಿಗೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ನಾನೀಗ ನೋಡಿ, ನಾನು ಟೊಮೆಟೊ ತೊಕ್ಕು ಮಾಡಲಿಕ್ಕೆ ಆವಾಗಲೇ ನಿಮಗೆ ಟೊಮೆಟೊನ ಬೇಯಿಸಿಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ ಅದಕ್ಕೆ ಏನೇನು ಪದಾರ್ಥಗಳು ಹಾಕಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳು, ಇಲ್ಲಿ 2 ಕಡ್ಡಿ ಕರಿಬೇವನ್ನ ನಾನು ಇದನ್ನು ಮಸಾಲೆ ಮಾಡ್ಕೊಳ್ಳಿಕ್ಕೆ ತೊಗೊಂಡಿದ್ದೇನೆ. ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಒಗ್ಗರಣೆಗೆ ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 2 ಕಡ್ಡಿ ಕರಿಬೇವು, ಸ್ವಲ್ಪ ಬ್ಯಾಡಗಿ ಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಚಿಲ್ಲಿ ಪೌಡರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಬೇಯಿಸ್ಕೊಳ್ಳಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. 2 ರಿಂದ 3 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ಅರಿಶಿನ ಹುಡಿ, ಮತ್ತು ಒಗ್ಗರಣೆಗೆ ಎಣ್ಣೆ. ಇಷ್ಟಿದ್ರೆ ಮಾಡ್ಬೋದು. ಈಗ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಮೊದಲೇದಾಗಿ ನಾನಿಲ್ಲಿ ಮೆಂತ್ಯಕಾಳನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದನ್ನು ನಾವು ಬೇಗ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ಸ್ವಲ್ಪ 1-2 ರಿಂದ 3 ನಿಮಿಷ ಇದನ್ನು ಬೇಗ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು 1-2 ನಿಮಿಷ ಫ್ರೈ ಆದಮೇಲೆ ಈಗ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಒಟ್ಟಿಗೆ ಹಾಕಿ ಇದನ್ನು ಕೂಡ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಮತ್ತು ಎಣ್ಣೆ ಹಾಕಿಲ್ಲ ಇದಕ್ಕೆ ಫ್ರೈ ಮಾಡಲಿಕ್ಕೆ ನಾನೀಗ. ಇದು ಎಲ್ಲ ಗರಿ ಗರಿ ಆಗಬೇಕು, ಆ ಥರ ನಾವು ಸ್ಲೋ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಚೆನ್ನಾಗಿ ಈಗ ಫ್ರೈ ಮಾಡಿ ನೋಡಿ, ಸಿಡಿತಾ ಇದೆ. ಈಗ ತಗೊಂಡ್ಬಿಡ್ತೇನೆ, ಗ್ಯಾಸನ್ನು ಆಫ್ ಮಾಡಿ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ ಈ ಥರ. ನೋಡಿ, ಇದರಲ್ಲಿ ಆರಲಿ, ಅದು ಚೆನ್ನಾಗಿ ಆರಬೇಕು. ಅದು ಕೂಡ
ಫ್ರೆಂಡ್ಸ್, ಇಲ್ಲಿ ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಹುರಿದಿರೋಂಥ ಮಸಾಲೆನ ಎಲ್ಲ ಇದಕ್ಕೆ ಹಾಕೋತೀನಿ ನಾನು. ಇದನ್ನೀಗ ತರಿಯಾಗಿ, ಅಷ್ಟು ನೈಸ್ ಬೇಡ, ತರಿಯಾಗಿ ರುಬ್ತೇನೆ ನೋಡಿ. ಇಷ್ಟು ಸಣ್ಣಾಗಿದೆ. ಈಗ ಇದಕ್ಕೆ ನಾನು ಸುಲ್ಲಿಟ್ಟಿರೋಂಥ ಬೆಳ್ಳುಳ್ಳಿನ ಎಲ್ಲ ಹಾಕಿ ಮತ್ತೆ ರುಬ್ತೇನೆ ನೋಡಿ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದನ್ನೊಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ. ಇಲ್ಲಿ ತೆಗೆದಿಟ್ಬಿಟ್ಟೆ. ಇದೇ ಮಿಕ್ಸಿ ಜಾರಿಗೆ ನಾನೀಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇದೇ ಮಿಕ್ಸಿ ಜಾರಿಗೆ ಇಲ್ಲಿ ತಣ್ಣಗಾಗಿರುವಂಥ ಮಸಾಲೆ ಪ್ಯೂರಿನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ. ಇದಕ್ಕೆ ಎಲ್ಲವನ್ನು ನಾನಿಲ್ಲಿ ನೈಸಾಗಿ ಹಾಕೊಂಡು ರುಬ್ಕೋತೇನೆ ನೋಡಿ. ಇದಕ್ಕೆ ನೀರದು ಏನು ಹಾಕೋದು ಬೇಡ, ಹಾಗೆ ಇದನ್ನು ನೈಸಾಗಿ ಈಗ ರುಬ್ಕೊಂಡ್ಬರ್ತೇನೆ ನೋಡಿ. ಇಷ್ಟು ರುಬ್ಬಿದೆ. ಈಗ ಇದಕ್ಕೆ ನಾನಿಲ್ಲಿ ಹಿಂಗೆ ಇಟ್ಕೊಂಡಿದ್ನಲ್ಲ, ಹಿಂಗನ್ನು ಕೂಡ ಹಾಕಿ ರುಬ್ತೇನೆ ನೋಡಿ. ಈ ಥರ ರುಬ್ಬಿದ್ದೇನೆ. ಈಗ ಒಗ್ಗರಣೆ ಕೊಡ್ತೇನೆ ನೋಡಿ. ಇಲ್ಲಿ ನಾನು ಟೊಮೆಟೊ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದೇ ತವಾ ತೊಗೊಂಡಿದ್ದೇನೆ ಕಡಾಯಿಗೆ. ಅದರಲ್ಲಿ ಎಲ್ಲ ಟೊಮೆಟೊ ಪ್ಯೂರಿ ಇರೋದ್ರಿಂದ ಮತ್ತೊಂದು ಯೂಸ್ ಮಾಡೋದು ಬೇಡ ಅಂಥೇಳಿ ಇಲ್ಲಿ ನೋಡಿ ಮತ್ತೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಹಾಕೊಳ್ಳಿ. ತುಂಬ ದಿನ ಇರೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಹಾಕೋಬೇಕಾಗುತ್ತೆ ನಾವಿಲ್ಲಿ. ಈಗ ಇಲ್ಲಿ ನೋಡಿ ಅದು ಕೂಡ ಎಣ್ಣೆ ಕಾದಿದೆ. ಇಲ್ಲಿ ಉದ್ದಿನಬೇಳೆ 1 ಟೇಬಲ್ ಸ್ಪೂನು, 2 ಬ್ಯಾಡಗಿ ಮೆಣಸು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 2 ಕಡ್ಡಿ ಕರಿಬೇವು ಒಟ್ಟಿಗೆ ಹಾಕೋತೇನೆ. ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಇದನ್ನೀಗ 1-2 ನಿಮಿಷ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ 2 ನಿಮಿಷ ಫ್ರೈ ಆಗಿದೆ. ಇದಕ್ಕೆ ರುಬ್ಬಿರೋಂಥ ಟೊಮೆಟೊನ ಹಾಕ್ತೇನೆ ನೋಡಿ. ಇದಕ್ಕೆ ಎಲ್ಲವನ್ನು ಹಾಕಿ ಈ ಥರ ನಾವು ಈಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಇದನ್ನು ನಾವು ಎಲ್ಲವನ್ನು ಈಗ ಮಿಕ್ಸ್ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ. ಈ ಥರ ಈಗ ಇದಕ್ಕೆ ನಾನೀಗ ಗೊಜ್ಜಿಗೆ ಏನು ಹಾಕ್ತೀನಪ್ಪ ಅಂದರೆ, ಇಲ್ಲಿ ರುಬ್ಬಿಟ್ಟಿದ್ದು ನೋಡಿ ಎಲ್ಲ ಮಸಾಲೆ ಹುರಿದಿರೋಂಥದ್ದು, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಇದಕ್ಕೀಗ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲೆಲ್ಲಿ ಕಣ್ಣಾಗಿದೆ ನೋಡಿ. ಬೆಳ್ಳುಳ್ಳಿ ಹಸಿ ಇರೋದ್ರಿಂದ ಸ್ವಲ್ಪ ಕಣ್ಣಾಗಿರುತ್ತೆ. ಈ ಥರ ಹೊಡ್ಕೊಳ್ಳಿ. ಇದನ್ನೀಗ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಂಥೇಳಿ. ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೀನಿ. ನಾವು ಖಾರ ಇಲ್ಲಿ ಹಾಕಿ ರುಬ್ಬಿಲ್ಲ, ಒಗ್ಗರಣೆಗೆ ಮಾತ್ರ ಹಾಕಿರೋದಷ್ಟೇ. ಇದನ್ನೀಗ ಮಿಕ್ಸ್ ಮಾಡಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ ಹುಡಿ ಕೂಡ ಆ್ಯಡ್ ಮಾಡ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಟೊಮೆಟೊ ಪ್ಯೂರಿ ಟೊಮೆಟೊ ನಾವು ಫ್ರೈ ಮಾಡುವಾಗ ಉಪ್ಪು ಹಾಕಿದ್ವಿ. ಈಗ ನಿಮಗೆ ಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ನೋಡಿಕೊಂಡು ರುಚಿ ಎಷ್ಟಿರುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ನೋಡಿ ಕುದಿಯುವಾಗ ಟೇಸ್ಟ್ ನೋಡಿ, ಸ್ವಲ್ಪ ಗೊತ್ತಾಗತ್ತೆ ಹಾಕಬೇಕಾ ಬೇಡವಾ ಅನ್ನೋದು. ಈಗ ಇದು ಚೆನ್ನಾಗಿ ಕುದಿಬೇಕು. ನಮಗೆ ಇದರದ್ದು ಅರ್ಧ ಆಗಬೇಕು. ಇದು ಕುದ್ದು ಗಟ್ಟಿ ಆಗೋವರೆಗೆ ನಾವಿಲ್ಲಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದು ಕುದಿಸ್ಕೋತೇನೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ಇನ್ನೂ ಬೇಯಬೇಕು, ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನೋಡಿ. ಮಿನಿಮಮ್ ಏನಿಲ್ಲ ಅಂದರೆ ಅರ್ಧ ಗಂಟೆ ಆದರೂ ಬೇಕು ಟೈಮ್ ಇದು ಗಟ್ಟಿಯಾಗಲಿಕ್ಕೆ. ಸೈಡೆಲ್ಲ ನಮಗೆ ಈ ಸೈಡೆಲ್ಲ ಹೀಗೆ ಎಣ್ಣೆ ಬಿಟ್ಕೋಬೇಕು, ಅಷ್ಟು ಕುದಿಸ್ಕೋಬೇಕು ನೋಡಿ. ಈಗ 3/4% ಕುದ್ದಿದೆ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಆಯಿತು. ಇನ್ನು ಕೈ ಬಿಡ್ಲಾರ್ದ ಹಾಗೆ ತಿರುಗಿಸ್ತಾ ಹೋಗ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ. ಈ ಥರ ನಾವು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಹೋಗಬೇಕು. ಇನ್ನೊಂದು 15 ರಿಂದ 20 ನಿಮಿಷ ಇದನ್ನು ನಾನು ಹೀಗೆ ಬೇಯಿಸ್ಕೊತೀನಿ. ಇದು ಚಪಾತಿ, ಪೂರಿ, ದೋಸೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೊಮೆಟೊ ತೊಕ್ಕು ಹತ್ತಾದರೂ ಕರಿಬೋದು, ಗೊಜ್ಜು ಹತ್ತಾದರೂ ಕರಿಬೋದು ನೋಡಿ. ಇನ್ನೊಂದು 10 ನಿಮಿಷ ಇದು ಬೇಯಿಸ್ಕೊತೀನಿ ನೋಡಿ. ಈಗ ನಿಮಗೆ ಕಾಣ್ತಿರ್ಬೋದು ಈ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ಗಟ್ಟಿಯಾಗಿ. ಈಗ ನೋಡಿ ಎಷ್ಟು ಗಟ್ಟಿ ಆಯ್ತಲ್ಲ. ಈಗ ಇದು ರೆಡಿಯಾಗಿದೆ, ನಮಗೆ ತೊಕ್ಕು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಏನು ಮಾಡಬೇಕು ಅಂದರೆ ಫುಲ್ಲು ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಮಿನಿಮಮ್ 1 ರಿಂದ 2 ಗಂಟೆ ಇದನ್ನು ಹೀಗೆ ಬಿಡ್ತೀನಿ. ತಣ್ಣಗಾದ್ಮೇಲೆ ತೋರಿಸ್ತೇನೆ ನೋಡಿ. ಟೊಮೆಟೊ ಗೊಜ್ಜು ಎಷ್ಟು ಗಟ್ಟಿಯಾಗಿದೆ. ಈಗ
ಎಲ್ಲ ತಣ್ಣಗಾಗಿದೆ. ನಾನು ಇದು ಏನು ಮಾಡಬೇಕು ನೀವು ಅಂದರೆ ಫ್ರೆಂಡ್ಸ, ನೀವು ಗಾಜಿನ ಗ್ಲಾಸಿಂದು ಬರುತ್ತಲ್ಲ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಳಿ. ನನ್ನ ಹತ್ರ ಗಾಜಿನ ಇಲ್ಲದ ಕಾರಣ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡ್ತೀನಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನನಗೆ 1 kg ಇದು ಟೊಮೆಟೊದು ಗೊಜ್ಜು ಇಷ್ಟೇ ಮಾತ್ರ ಆಗಿರೋದು ನೋಡಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿರಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಮಹಾಕಾಳಿ ಕೈ ರುಚಿನ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ.